ಈಗ ಕ್ವಶನ್ ನಂಬರ್ 37 ನೋಡೋಣ. A goes to office at a speed of 30 km per hour and comes back home at a speed of 40 km per hour. Then the average speed of A is, ಸೊ ಇದನ್ನು ನಾವು ಆಗ್ಲೇ ನೋಡಿದ್ದೇವೆ, ಒಂದು ಫಾರ್ಮುಲಾ ಇದೆ. ಆವ್ರೇಜ್ ಸ್ಪೀಡ್ ಈಸ್ ಈಕ್ವಲ್ ಟು 2 ಇಂಟು, ಈಗ ಹೋಗ್ತಾ ಸ್ಪೀಡು ಎಕ್ಸ್ ಅಂತಿದ್ರೆ ಬರ್ತಾ ಸ್ಪೀಡ್ ವೈ ಅಂತಿದ್ರೆ 2 ಇಂಟು ಎಕ್ಸ್ ವೈ ಡಿವೈಡ್ ಬೈ ಎಕ್ಸ್ ಪ್ಲಸ್ ವೈ. ಇದು ಒಂದು ಮೆಥಡ್ ಮಾಡಿ ನೋಡೋಣ. ಸೊ 2 ಇಂಟು ಹೋಗ್ತಾ ಎಕ್ಸ್ 30 ಬರ್ತಾ 40 ಡಿವೈಡ್ ಬೈ ಎಕ್ಸ್ ಪ್ಲಸ್ ವೈ 30 ಪ್ಲಸ್ 40 ಇಷ್ಟು. ಸೊ 2 ಇಂಟು 30 ಇಂಟು 40 ಡಿವೈಡ್ ಬೈ 30 ಪ್ಲಸ್ 40 70. ಸೊ 1 ಮಾತ್ರ ಹೋಗುತ್ತೆ ಇಲ್ಲಿ. ಇನ್ನು ಮಿಕ್ಕಿದೇನಾಗುತ್ತೆ, 2 3 6 6 4 24 240 ಡಿವೈಡ್ ಬೈ 7 ಆಗುತ್ತೆ. ಇದನ್ನು ಮಾಡಿದ್ರೆ 7 3 21 30 ಬಂತು, 7 4 28 20 7 7 14 ಹೀಗೆ 34.2 something. ಓಕೆ, 9. ಡಿ ಇಸ್ ದ ಆನ್ಸರ್. ಇದು ಫಾರ್ಮುಲಾನ ಯೂಸ್ ಮಾಡಿ ಮಾಡೋಂಥ ಮೆಥಡ್. ಒಂದು ವೇಳೆ ಈ ಫಾರ್ಮುಲಾ ನನಗೆ ಜ್ಞಾಪಕ ಇಲ್ಲ ಅಂದರೆ ಏನು ಮಾಡೋದು? ಸೊ ಫಾರ್ಮುಲಾ ಇಲ್ಲದೇನೆ ಮಾಡೋಕ್ಕಾಗತ್ತೆ, ನೋಡೋಣ ಬೇರೆ ಮೆಥಡಲ್ಲಿ. ಈಗ ಇದೇ ಪ್ರಾಬ್ಲಮ್ನ ನಮಗೆ ಫಾರ್ಮುಲಾ ಗೊತ್ತಿಲ್ಲದೆ ಹೋದರೆ ಮಾಡೋದು ಹೇಗೆ ಅಂತ ನೋಡೋಣ. ಇಲ್ಲಿ ಏನು ಕೊಟ್ಟಿದ್ದಾರೆ, A goes to office at a speed of 30 km per hour and comes back home at speed of 40 km per hour. ಇಲ್ಲಿ ನಾವು ಹೋಮ್ ಇಲ್ಲಿದೆ, ಆಫೀಸ್ ಇಲ್ಲಿದೆ, ಹೋಗ್ತಾನೂ ಅದೇ ರಸ್ತೆ ಬರ್ತಾನೂ ಅದೇ ರಸ್ತೆ ಅಂತ ಅಸ್ಯೂಮ್ ಮಾಡ್ಕೋಬೇಕು. ಯಾಕೆಂದರೆ ಹೋಗ್ತಾ ಬೇರೆ ರೂಟು ಬರ್ತಾ ಬೇರೆ ರೂಟ್ ಆದರೆ ಪ್ರಾಬ್ಲಮ್ ಸಾಲ್ವ್ ಆಗಲ್ಲ. ಸೊ ಹೋಮ್ ಟು ಆಫೀಸ್ ಹೋಗಬೇಕಾದ್ರೆ ಸ್ಪೀಡ್ 1 ಅಂತ ತಗೊಳ್ಳೋಣ. 30 km per hour ಇತ್ತು. ಇದು ಹೋಗ್ತಾ. ವಾಪಸ್ ಬರ್ತಾ ಆಫೀಸ್ ಟು ಹೋಮ್ ಬರಬೇಕಾದ್ರೆ ಎಷ್ಟು ಅಂತ ಇಟ್ಕೊಳ್ಳೋಣ. ಇದು 40 km per hour ಇತ್ತು ಸ್ಪೀಡ್. ಈ ಡಿಸ್ಟೆನ್ಸ್ ಡಿ ಇದೆಯಲ್ಲ, H2O ಡಿ ಇದೆಯಲ್ಲ, ಇದು ಕಾನ್ಸ್ಟೆಂಟ್ ಆಗಿರುತ್ತೆ. ಸೊ ಚೇಂಜ್ ಆಗಲ್ಲ. ಸೊ ಹೋಗ್ತಾ ಕವರ್ ಮಾಡಿರೋ ಡಿಸ್ಟೆನ್ಸು ಡಿ, ವಾಪಸ್ ಬರ್ತಾ ಕವರ್ ಮಾಡಿರೋ ಡಿಸ್ಟೆನ್ಸು ಡಿ. ಸೊ ಹೋಗ್ತಾ ಪ್ಲಸ್ ಬರ್ತಾ ಎರಡೂ ಸೇರಿಕೊಂಡ್ರೆ 2D ಆಗುತ್ತೆ. ಓಕೆ, ನಮಗೀಗ ಬೇಕಾಗಿರೋದು ಆವ್ರೇಜ್ ಸ್ಪೀಡ್ ಆಫ್ ಎ. ಹೋಗ್ತಾ 30 ಬರ್ತಾ 40 ಅಂದರೆ ಆವ್ರೇಜ್ ಎಷ್ಟಾಗತ್ತೆ? ನಾವು 30 + 40 ಹಾಕಿ ಡಿವೈಡ್ ಬೈ 2 ಮಾಡೋಗಿಲ್ಲ, ಮಾಡಬಾರ್ದು. ಏನು ಮಾಡಬೇಕು, ನಾವು ಡಿಸ್ಟೆನ್ಸ್ ಗೊತ್ತಿಲ್ಲದೆ ಇರೋದ್ರಿಂದ ಒಂದು ಅಸ್ಯೂಮ್ ಮಾಡ್ಕೊಂಬಿಡೋಣ ಡಿಸ್ಟೆನ್ಸನ್ನು. ಯಾಕಂದರೆ ನೀವು ಏನು ಡಿಸ್ಟೆನ್ಸ್ ಹಾಕಿದ್ರೂ ಕೂಡ ಸ್ಪೀಡ್ ಪ್ರಕಾರ ಟೈಮು ಚೇಂಜ್ ಆಗುತ್ತೆ. ಸೊ ಇಟ್ಸ್ ಆಲ್ವೇಸ್ ಸ್ಪೀಡ್ ಈಸ್ ಈಕ್ವಲ್ ಟು ಡಿಸ್ಟೆನ್ಸ್ ಬೈ ಟೈಮ್. ಸೊ ಡಿಸ್ಟೆನ್ಸ್ ಜಾಸ್ತಿ ಆದರೆ ಟೈಮು ಜಾಸ್ತಿ ಆಗುತ್ತೆ, ಸ್ಪೀಡ್ ಅಷ್ಟೇ ಇರುತ್ತೆ. ಆದ್ದರಿಂದ ಈಗ 30ಕ್ಕೂ 40ಕ್ಕೂ ಒಂದು LCM ತೊಗೊಂಡ್ರೆ ಕ್ಯಾಲ್ಕುಲೇಷನ್ ಈಸಿ ಆಗೋದಕ್ಕೆ 120 ಬರುತ್ತೆ. ಸೊ ಈ ಡಿಸ್ಟೆನ್ಸನ್ನು 120 ಅಂತ ಅಂದ್ಕೊಳ್ಳೋಣ, 120 ಕಿಲೋಮೀಟರ್ಸ್ ಅಂತ ಅಂದ್ಕೊಳ್ಳೋಣ. ಓಕೆ, ಸೊ 2D ಎಷ್ಟಾಯಿತು? ಡಿಸ್ಟೆನ್ಸ್ ಪ್ಲಸ್ ಡಿಸ್ಟೆನ್ಸ್ 120 ಈಸ್ ಈಕ್ವಲ್ ಟು 240 ಟೋಟಲ್ ಡಿಸ್ಟೆನ್ಸ್. ಆದರೆ ಇದು ಆದರೆ ನಮಗೆ ಸ್ಪೀಡ್ ಗೊತ್ತಿದೆ. ಸ್ಪೀಡ್ ಹೋಗ್ತಾ 30 km per hour, ಬರ್ತಾ 40 km per hour. ಆದ್ದರಿಂದ ಇದನ್ನು ಆ್ಯಡ್ ಮಾಡೋಕ್ಕಾಗಲ್ಲ, ಟೈಮ್ ಲೆಕ್ಕ ಹಾಕ್ಬೋದು. ಸೊ 120/30 ಇಸ್ 4 hours. ಇವಾಗ ಹೋಮ್ ಟು ಆಫೀಸ್ಗೆ ಹೋಗ್ಬೇಕಾದ್ರೆ 120/40 ಇಸ್ 3 hours. ವಾಪಸ್ ಬರಬೇಕಾದ್ರೆ ಆಫೀಸ್ ಟು ಹೋಮ್ ಇದನ್ನು ಆ್ಯಡ್ ಮಾಡ್ಬೋದು. ಟೋಟಲ್ ಟೈಮ್ ಟೇಕನ್ ಈಸ್ 7 hours. ಸೊ ಟೋಟಲ್ ಡಿಸ್ಟೆನ್ಸ್ ಈಸ್ 240 kilometers. ಟೋಟಲ್ ಟೈಮ್ ಈಸ್ 7 hours. ಆದ್ದರಿಂದ ಸ್ಪೀಡ್ ಅವಾಗ ಆವ್ರೇಜ್ ಸ್ಪೀಡ್ ಎಷ್ಟಾಗತ್ತಪ್ಪ ಅಂದರೆ ಡಿಸ್ಟೆನ್ಸ್ ಬೈ ಟೈಮ್ ಈಸ್ ಈಕ್ವಲ್ ಟು 240/7. ಇದನ್ನು ಲೆಕ್ಕ ಹಾಕಿದ್ರೆ ನಿಮಗೆ 34.29 ಬರುತ್ತೆ. 7 3 21 30 7 4 28 20 7 7 14 ಹಾಗೆ 60 7 9 63 ಹಾಗೆ. ಸೊ 34.29 ಈಸ್ ಆಪ್ಷನ್ ಡಿ. ಸೊ ಇದು ಫಾರ್ಮುಲಾ ಗೊತ್ತಿಲ್ಲದೇನೂ ಮಾಡೋವಂಥದ್ದು.